ಕಾಡು ಮೊಲ ಮತ್ತು ಹಣ್ಣುಗಳು. ಮೊಲವೊಂದು ಕಾಡಿನಲ್ಲಿ ನಡೆಯುತ್ತಿತ್ತು. ಮೊಲದ ದಾರಿಯಲ್ಲಿ ಕೆಲವು ಪಕ್ಷಿಗಳು ಮತ್ತು ಪ್ರಾಣಿಗಳು ಹಣ್ಣುಗಳನ್ನು ತಿನ್ನುತ್ತಿದ್ದವು. ಅದನ್ನು ನೋಡಿದ ಮೊಲವು ಅವರ ಬಳಿಗೆ ಹೋಗಿ ಹಣ್ಣುಗಳನ್ನು ಕೇಳಿತು. ಪಕ್ಷಿಯಾಗಲಿ ಪ್ರಾಣಿಯಾಗಲಿ ಹಣ್ಣು ಕೊಡಲಿಲ್ಲ. ಮೊಲಕ್ಕೆ ಮರ ಹತ್ತಿ ಹಣ್ಣನ್ನು ಕೊಯ್ದು ತಿನ್ನಲು ಹೇಳಲಾಯಿತು. ಮೊಲ ಮರವನ್ನು ಹತ್ತಲು ಪ್ರಯತ್ನಿಸಿ ವಿಫಲವಾಯಿತು ಮತ್ತು ದುಃಖದಿಂದ ಸ್ವಲ್ಪ ದೂರ ಹೋಗಿ ಕುಳಿತುಕೊಂಡಿತು. ಅಲ್ಲಿ ಆಗ ಒಬ್ಬ ಗುರೂಜಿ ಮೊಲದ ಬಳಿ ಹೋದರು. ಏನು ಮೊಲ, ನೀನು ಯಾಕೆ ದುಃಖಿಸುತ್ತಿರುವೆ? ಹಣ್ಣುಗಳನ್ನು ಕೊಯ್ದು ತಿನ್ನಲಾಗಲಿಲ್ಲ. ಓ ಹೌದಾ, ಮಂತ್ರ ಹೇಳುತ್ತೇನೆ. ಮರದ ಮುಂದೆ ನಿಂತು ಪಠಿಸಿದರೆ ಹಣ್ಣುಗಳು ಉದುರುತ್ತವೆ. ಓಂ ಕ್ರೀಂ ಹಣ್ಣು ಕೆಳಗೆ ಬೀಳು ಎಂದು ಹೇಳಿ. ಧನ್ಯವಾದಗಳು ಗುರೂಜಿ.